ಹಾಯ್ ಆಲ್, ಇದು ಈವ್ನಿಂಗ್ ಲಾಗು. ಈವ್ನಿಂಗ್ ಬಂದ್ಬಿಟ್ಟು ಪುಳಿಯೋಗರೆ ಮಾಡಿಟ್ಟಿದ್ದೀನಿ. ಯಾಕಂದರೆ ನಾನು, ಅಮ್ಮ, ಚರಿತ್ 3 ಜನನೂ ಬಂದು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಅಮ್ಮ ಮನೆ ಹತ್ರ ತೇರು, ಸೊ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಈವ್ನಿಂಗೇ ಹೊರಟ್ಬಿಟ್ವಿ. ಹಸ್ಬೆಂಡ್ ಬಂದು ಬರ್ತಾ ಇಲ್ಲ, ಅವರಿಗೆ ಡಿನ್ನರ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಪುಳಿಯೋಗರೆ ರೆಡಿ ಮಾಡಿಟ್ಟೆ. ಸರಿ ಅಂತ ಹೇಳ್ಬಿಟ್ಟು ಇವಾಗ ನೈಟ್ ಬಂದು ನೆಕ್ಸ್ಟ್ ಡೇ ಇರೋದು ತೇರು. ಹಿಂದಿನ ದಿನವೇ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿರ್ತಾರೆ. ಒಂದು ರೌಂಡ್ ಹೋಗೋಣ ಅಂತ ಅಣ್ಣ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಅಲ್ಲೆಲ್ಲ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿನ ಮಲಗಿದ್ದಾಯಿತು. ನೆಕ್ಸ್ಟ್ ಡೇ ಇದು ಮಾರ್ನಿಂಗು ನನ್ನ ಫ್ರೆಂಡ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ತುಂಬ ದಿನದಿಂದ ಇನ್ವೈಟ್ ಮಾಡ್ತಾಯಿದ್ಲು, ಬಾ ಅಂತ ಹೇಳ್ಬಿಟ್ಟು ಬರೋದಕ್ಕೆ ಆಗಿರಲಿಲ್ಲ. ಸರಿ ಇವತ್ತು ಟೈಮ್ ಸಿಕ್ಕಿತ್ತಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಅವ್ರ ಮನೆಗೆ ಟಿಫನ್ಗೆ ಅಂತ ಬರೋಕ್ಕೆ ಹೇಳಿದ್ಲು. ಬಟ್ ದೊಡ್ಡಮ್ಮ ಮನೆಯಲ್ಲೇ ಟಿಫನ್ ತಿಂದಿದ್ದಾಯಿತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ಬಂದಿದ್ದೀವಿ. ಬಟ್ ಅವಳು ಟಿಫನ್ ತಿಂದೇ ಹೋಗಬೇಕು ಅಂತ ಹಠ ಮಾಡಿದ್ಲು. ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ಲು. ಚೆನ್ನಾಗಿ ಯಾವಾಗಲೂ ಅಷ್ಟೇ ಚೆನ್ನಾಗಿ ಇಟ್ಕೊಳ್ತಾಳೆ ಮನೆಯೆಲ್ಲ. ಮತ್ತು ಸ್ವೀಟ್ ಪೂರಿ ಮಾಡಿದ್ಲು. ಪೂರಿನಲ್ಲಿ ತೆಂಗಿನಕಾಯಿ, ಹಾಲು, ಬೆಲ್ಲ ಎಲ್ಲ ಹಾಕ್ಬಿಟ್ಟು, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ಲು. ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಹಾಕ್ಕೊಟ್ಲು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಅಡುಗೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳು ಮಾಡೋ ಒಂದೊಂದು ಅಡುಗೆನೂ ಅಷ್ಟೇ ನನಗೆ ತುಂಬ ಇಷ್ಟ. ಪೂರಿಗೆ ಬಂದು ಆಲೂಗಡ್ಡೆ ಪಲ್ಯ ಮಾಡಿದ್ಲು. ಮತ್ತು ಲೆಮನ್ ರೈಸ್ ಕೂಡ ಮಾಡಿದ್ಲು, ಚಟ್ನಿ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ. ಇಷ್ಟು ಐಟಮ್ನು ಮಾಡಿದ್ಲು. ತಿಂದು ನಾವು ಆಲ್ರೆಡಿ ಟಿಫನ್ ಮಾಡ್ಕೊಂಡು ಹೋಗಿದ್ವಿ. ಪೂಜೆ ಎಲ್ಲ ಮಾಡಿದ್ಲು. ಟಿಫನ್ ಎಲ್ಲ ಮಾಡ್ಕೊಂಡಿರೋದ್ರಿಂದ ನಮಗೆ ತಿನ್ನೋದಕ್ಕೆ ಆಗಲಿಲ್ಲ. ಸರಿ ಅವಳಿಗೆ ಬೇಜಾರಾಗಬಾರ್ದು ಅಂತ ಟಿಫನ್ ಎಲ್ಲ ಒಂದು ಸ್ವಲ್ಪ ತಿಂದ್ವಿ. ಮತ್ತು ಅವನೇನು ತಿನ್ನಲೇ ಇಲ್ಲ ಚರಿತು. ಅವನಿಗೆ ಅಂತ ಡ್ರೈ ಫ್ರೂಟ್ಸ್ ಕೊಟ್ಟಿದ್ಲು. ಅವ್ನು ತಿನ್ಕೊಂಡು ಕೂತಿದ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾತೆಲ್ಲ ಆಡಿಕೊಂಡು ಹೊರಡ್ತೀವಿ ಅಂತ ಹೇಳಿದ್ದಕ್ಕೆ ಟೀ ಮಾಡ್ತೀನಿ ಅಂತ ಟೀ ಮಾಡ್ತಿದ್ದಾಳೆ. ತುಂಬ ಚೆನ್ನಾಗಿ ಮಾತಾಡಿಕೊಂಡು ಸ್ಟೋರಿನೆಲ್ಲ ಮಾತಾಡಿಕೊಂಡು ಅಲ್ಲಿಂದ ಹೊರಟಿದ್ದಾಯಿತು. ಅವಳು ಕೂಡ ಔಟ್ಸೈಡ್ ಹೋಗಬೇಕಿತ್ತು, ನಮ್ಮ ಜೊತೆನೇ ಬಂದಳು. ಸರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂದು ಇವಾಗ ತೇರು ನೋಡೋಣ ಅಂತ ಬಂದ್ವಿ. ತೇರಂತೂ ತುಂಬ ಚೆನ್ನಾಗಿತ್ತು. ತೇರೆಲ್ಲ ಎಳೆದ್ಬಿಟ್ಟಿದ್ರು ನಾವು ಹೋಗೋ ಟೈಮ್ಗೆ. ಮತ್ತೆ ಸರಿ ಅಂತ ಹೇಳ್ಬಿಟ್ಟು ಶಾಪಿಂಗ್ ಮಾಡೋ ಥರ ಎಲ್ಲ ಥಿಂಗ್ಸ್ಗಳು ಇಟ್ಟಿರ್ತಾರೆ. ನಾವು ಏನು ಬೇಕಾದ್ರೂ ಶಾಪ್ ಮಾಡ್ಕೋಬೋದು. ಈ ತೇರಂದರೆ ನೋಡೋದಕ್ಕೆ ಒಂಥರ ಜಾತ್ರೆ ಥರ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಕಿಚನ್ ಐಟಮ್ಸ್ ಆಗಲಿ, ಪಾತ್ರೆಗಳಾಗಲಿ, ಮಕ್ಳಿಗೆ ಟಾಯ್ಸ್ ಆಗಲಿ, ಬಳೆಗಳು, ಫ್ಯಾನ್ಸಿ ಐಟಮ್ಸು, ಮೇಕಪ್ ಐಟಮ್ಸು, ಲೇಡೀಸ್ಗೆ ಏನು ಬೇಕು ಎಲ್ಲನೂ ಇರುತ್ತೆ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಚೆನ್ನಾಗಿತ್ತು. ಅಂದರೆ ಇದೇನು ತಗೊಳ್ಳೋ ಥರನೇ ಇರಲಿಲ್ಲ. ಎಲ್ಲ ಕಡೆ ತುಂಬ ಜನ, ಕ್ರೌಡ್ ಜಾಸ್ತಿ ಇತ್ತು. ನಿಲ್ಲೋದಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು ಅವತ್ತು. ತೇರು ಹಿಂದಿನ ದಿನ ನಾವು ಬಂದಿದ್ವಲ್ಲ, ಆವಾಗೇನು ಅಷ್ಟು ಜನ ಇರಲಿಲ್ಲ. ಬಟ್ ಇವತ್ತು ತೇರಿನ ದಿನ ಈವ್ನಿಂಗ್ ಅಂತೂ ತುಂಬ ಜನ, ನಿಲ್ಲ ಕೂಡ ಜಾಗ ಸಾಲ್ತಿರಲಿಲ್ಲ. ಅಷ್ಟು ರೋಡ್ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಗಾಡಿಗಳಂತೂ ಯಾವ ಕಡೆನೂ ಹೋಗ್ತಿರಲಿಲ್ಲ. ಮಕ್ಳಿಗೆ ಈ ಥರ ಬಾಲ್ ಆಗಲಿ, ಟಾಯ್ಸ್ ಆಗಲಿ ಡಿಫ್ರೆಂಟಾಗಿತ್ತು. ಬಳೆಗಳೆಲ್ಲ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಮನೇಲಿರೋದೇ ತುಂಬ ಸ್ಟಾಕ್ ಇದೆ, ಹಾಕೊಳ್ಳೋದಕ್ಕೆ ಆಗಲ್ಲ, ಸುಮ್ಮನೆ ಏನಕ್ಕೆ ತೊಗೊಳ್ಳೋದಂತ ನಾನು ಏನೊಂದು ಪರ್ಚೇಸ್ ಮಾಡಲಿಲ್ಲ. ಮಕ್ಳಿಗೆ ಮಾತ್ರ ಒಂದೆರಡು ಟಾಯ್ಸ್ ಮಾತ್ರ ತೊಗೊಂಡೆ ಅಷ್ಟೇ, ಬೇರೆ ಏನೂ ತೊಗೊಳ್ಳಿಲ್ಲ. ಮತ್ತು ತೇರಿಗೆ ಬಂದಿದ್ವಲ್ಲ, ಸರಿ ಕಳ್ಳೆಪುರಿ ತೊಗೊಳ್ಳೋಣ ಅಂತ ಹೇಳಿದ್ರಮ್ಮ. ಕಳ್ಳೆಪುರಿ ತೊಗೊಂಡು ಮತ್ತು ನನ್ನ ಫ್ರೆಂಡ್ ಬೆಳಗ್ಗೆ ಮೀಟ್ ಮಾಡಿದ್ನಲ್ಲ, ಅವಳು ಕೂಡ ನನ್ನ ಜೊತೆ ಜಾಯ್ನ್ ಆದಳು. ಈವ್ನಿಂಗ್ ಅವಳಿಗೋಸ್ಕರ ವೆಯ್ಟ್ ಮಾಡಿ ಅವಳನ್ನೆಲ್ಲ ಮತ್ತೆ ತೇರಲ್ಲಿ ಮೀಟ್ ಮಾಡಿಕೊಂಡು ಒಂದು ರೌಂಡ್ ಹಾಕ್ಬಿಟ್ಟು ಮತ್ತೆ ಅಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತಿನ ಈವ್ನಿಂಗೇ ಹೊರಟ್ಬಿಟ್ವಿ ನಾವು. ಈ ಬಾಳೆಹಣ್ಣೆಲ್ಲ ಇಟ್ಟಿರ್ತಾರೆ ತೇರ್ ಮೇಲೆ ಹಾಕೋದಕ್ಕೆ. ನೈಟ್ ಬಂದ್ಬಿಟ್ಟು ತೇರು ಮುಗಿದಾದ್ಮೇಲೆ ಪಲ್ಲಕ್ಕಿಗಳು ಬರುತ್ತೆ, ಅದನ್ನು ಮುಗಿಸ್ಕೊಂಡು ಹೋಗು ಅಂದರು. ಟೈಮ್ ಇಲ್ಲ ಅಂತ ಹೊರಟ್ಬಿಟ್ಟೆ ನಾನು.